ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA ಇತಿಹಾಸ ಅಭ್ಯಾಸವನ್ನು ಮುಂದುವರಿಸುವ. ಪರೀಕ್ಷಾ ತಯಾರಿಯನ್ನು ಮಾಡಿಕೊಳ್ಬೇಕಾದ್ರೆ ಮುಖ್ಯವಾದ ಪ್ರಶ್ನೆಗಳನ್ನು ಓದ್ಕೊಂಡು ಅದಕ್ಕೆ ಉತ್ತರವನ್ನು ಕಲಿತ್ರೆ ಸಾಕು. ಇವಿಷ್ಟನ್ನು ನೀವು ಮಾಡಿದರೆ ಪ್ರತಿಯೊಬ್ಬರು ಕೂಡ ನೀವು ಪಾಸ್ ಆಗ್ತೀರಾ. ಅದರಿಂದ ಮುಖ್ಯವಾದ ಪ್ರಶ್ನೆಗಳನ್ನು ಮಾತ್ರ ನಾವು ನೋಡ್ಕೊಳ್ತಾ ಹೋಗುವಂಥದ್ದು. ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ನೋಡಿಕೊಂಡು ನೀವು ಅದರಲ್ಲಿ ಬಂದಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕಲಿತ್ಕೊಳ್ಳಿ. ಔರಂಗಜೇಬನ ಧಾರ್ಮಿಕ ನೀತಿಯನ್ನು ಇವತ್ತು ಓದ್ಕೊಳ್ಳುವ. ಇವತ್ತಿನ ನಮ್ಮ ಅಭ್ಯಾಸದಲ್ಲಿ ನಾವು ಔರಂಗಜೇಬನ ಧಾರ್ಮಿಕ ನೀತಿಯನ್ನು ತಿಳ್ಕೊಳ್ಳೋಣ. ಪರೀಕ್ಷಾ ತಯಾರಿ ಪುನರಾವರ್ತನ ಅಭ್ಯಾಸ. ಈಗಾಗಲೇ ನಾವು ತುಂಬಾ ವಿಷಯಗಳ ಬಗ್ಗೆ ತಿಳ್ಕೊಂಡಿದ್ದೇವೆ, ಅದೆಲ್ಲ ಕೂಡ ಪ್ಲೇಲಿಸ್ಟಲ್ಲಿದೆ. ಇವತ್ತು ಔರಂಗಜೇಬನ ಬಗ್ಗೆ ತಿಳ್ಕೊಳ್ಳೋಣ. ಔರಂಗಜೇಬ್ನಲ್ಲಿ ಪರಮತ ಸಹಿಷ್ಣುತೆಯ ಗುಣ ಇರಲಿಲ್ಲ. ಅವನಲ್ಲಿ ಯಾವುದೇ ರೀತಿಯ ಸಹಿಷ್ಣುತೆಯ ಗುಣ ಇರಲಿಲ್ಲ ಅಂತ ಹೇಳುವಂಥದ್ದು. ಅವನ ಅಭಿಪ್ರಾಯದಲ್ಲಿ ಯಾವುದು ಇಸ್ಲಾಮೇತರ ಪದ್ಧತಿಗಳಾಗಿದ್ದವು ಅವುಗಳೆಲ್ಲವನ್ನು ಕೂಡ ರದ್ದುಗೊಳಿಸಿದನು. ಔರಂಗಜೇಬನಿಗೆ ಎಲ್ಲರೂ ಕೂಡ ಒಟ್ಟಿಗೆ ಬದುಕಬೇಕು, ಎಲ್ಲರೂ ಜೊತೆಯಾಗಿರಬೇಕು ಎನ್ನುವಂಥ ಗುಣ ಇರಲೇ ಇಲ್ಲ. ಅವನು ಯಾವತ್ತೂ ಕೂಡ ಇಸ್ಲಾಮರಿಗೆ ಮಾತ್ರ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಡ್ತಾನೆ. ಆದರೆ ಯಾವುದೆಲ್ಲ ಇಸ್ಲಾಮೇತರ ಪದ್ಧತಿಗಳಿದ್ದವು ಅವುಗಳನ್ನೆಲ್ಲ ಔರಂಗಜೇಬ್ ಏನು ಮಾಡ್ತಾನೆ, ರದ್ದುಗೊಳಿಸ್ತಾನೆ. ಉದಾಹರಣೆಯನ್ನು ನೋಡಿದರೆ, ಆಸ್ಥಾನದ ಖಗೋಳಶಾಸ್ತ್ರಜ್ಞರನ್ನು, ಜ್ಯೋತಿಷ್ಯರನ್ನು ಆ ಕೆಲಸವನ್ನೇ ವಜಾ ಮಾಡ್ತಾನೆ. ಸುಗಂಧವನ್ನು ಉರಿಸುವುದನ್ನು, ತುಲಾಭಾರದ ಕ್ರಮವನ್ನು ನಿಷೇಧ ಮಾಡ್ತಾನೆ. ಆಸ್ಥಾನದಲ್ಲಿ ಸಂಗೀತದ ಸ್ವರವನ್ನು ಸಂಪೂರ್ಣವಾಗಿ ನಿಲ್ಲಿಸ್ತಾನೆ. ಮಹಮ್ಮದ್ ಪೈಗಂಬರ್ ಹುಟ್ಟಿದ ದಿನದಂದು ಧಾರ್ಮಿಕ ಸಂಗೀತ ಇತ್ತು, ಅದನ್ನು ಕೂಡ ನಿಷೇಧ ಮಾಡ್ತಾನೆ. ಉದ್ದಗಡ್ಡ ಬೆಳೆಸುವುದನ್ನು, ಜರಿತಾರಿ ಬಟ್ಟೆ ಧರಿಸುವುದನ್ನು, ಸಾಧು ಸಂತರರ ಗೋರಿಗಳ ಬಳಿ ದೀಪವನ್ನು ಹಚ್ಚುವುದು, ಮೊಹರಂ ಹಬ್ಬದ ಮೆರವಣಿಗೆಯನ್ನು ಕೂಡ ಆತನು ನಿಲ್ಲಿಸ್ತಾನೆ. ಇಷ್ಟೆಲ್ಲ ಆದಮೇಲೆ ಮೊಘಲ್ ಸೇವೆಗೆ ಹಿಂದೂಗಳನ್ನು ಮನ್ಸಬ್ದಾರನನ್ನಾಗಿ ನೇಮಿಸುವ ಹಾಗೂ ಇತರ ಉನ್ನತ ಹುದ್ದೆಗಳಿಗೆ ನೇಮಕ ಮಾಡುವ ಪದ್ಧತಿಯನ್ನು ಕೈಬಿಡ್ತಾನೆ. ಹಿಂದೂಗಳಿಗೆ ಯಾವುದೇ ರೀತಿಯ ನೇಮಕ ಇಲ್ಲದ ಹಾಗೆ ಆತನು ಮಾಡ್ತಾನೆ. ಹಿಂದೂಗಳ ಮೇಲೆ ಯಾತ್ರಿಕರ ಸುಂಕವನ್ನು ಹೇರಿಸುವಂಥದ್ದು, ಜೇಸಿ ತಲೆಗಂದಾಯವನ್ನು ವಿಧಿಸುವಂಥದ್ದನ್ನು ಮಾಡ್ತಾನೆ. ಹಿಂದೂ ದೇವಾಲಯಗಳ ನಾಶ ಮಾಡಿ ಅಂತ ಆಜ್ಞೆಯನ್ನು ಕೂಡ ಹೊರಡಿಸ್ತಾನೆ. ಅಷ್ಟೇ ಅಲ್ಲದೆ ನಾಶಗೊಂಡ ದೇವಾಲಯಗಳ ಜಾಗದಲ್ಲಿ ಮಸೀದಿಗಳನ್ನು ಕಟ್ಟಿ ಅಂತ ಹೇಳಿ ಆಜ್ಞೆ ಮಾಡ್ತಾನೆ. ಬ್ರಾಹ್ಮಣರು ದೇವಸ್ಥಾನಗಳಲ್ಲಿ ಪಾಠಶಾಲೆಗಳನ್ನು ನಡೆಸದಂತೆ ಆತನು ಆಜ್ಞೆ ಮಾಡ್ತಾನೆ. ಅಕ್ಬರ್ ಮಹಾಶಯ ಹಿಂದೂ ಮುಸ್ಲಿಂ ಐಕ್ಯತೆಗೆ ದುಡಿದವರ ವಿರುದ್ಧವಾಗಿ ಔರಂಗಜೇಬ್ ಒಡೆಯುವ ದುಷ್ಕೃತ್ಯವನ್ನು ಪೂರೈಸ್ತಾನೆ. ಅದೇ ಅಕ್ಬರ್ ರಾಜನಾದಂತಹ ಸಂದರ್ಭದಲ್ಲಿ ಅವನು ಹಿಂದೂ ಮತ್ತು ಮುಸಲ್ಮಾನರನ್ನು ಒಂದುಗೂಡಿಸ್ತಾನೆ. ಅವರಿಬ್ಬರನ್ನು ಕೂಡ ಸಹಿಷ್ಣುತೆಯ ಭಾವನೆಯನ್ನು ಆತ ಕೂಡಿದ್ದ. ಆದರೆ ಔರಂಗಜೇಬನು ಅಕ್ಬರನು ಮಾಡಿದಂಥ ವಿಚಾರಗಳಿಗೆಲ್ಲವೂ ಕೂಡ ವಿರುದ್ಧವಾಗಿ ಕೆಲಸಗಳನ್ನು ಮಾಡ್ತಾ ಹೋಗ್ತಾನೆ. ಅವನ ಧಾರ್ಮಿಕ ನೀತಿಯ ಪರಿಣಾಮವಾಗಿ ಚಾಟರು, ಸನ್ನಮಿಯರು, ಬೂಂದೇಲರು, ಸಿಖ್ಖರು ಹಾಗೂ ರಜಪೂತರು ದಂಗೆ ಹೇಳ್ತಾರೆ. ಈ ದಂಗೆಗಳೇನಾಗ್ತದೆ, ಮೊಘಲ್ ಸಾಮ್ರಾಜ್ಯದ ಪತನಕ್ಕೆ, ಅದು ನಾಶ ಆಗಲಿಕ್ಕೆ ಮೂಲ ಕಾರಣವೇ ಔರಂಗಜೇಬ್ ಅಂತಲೇ ಹೇಳ್ಬೋದು. ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಉಂಟಾಗಲಿಕ್ಕೆ ಕಾರಣ ಔರಂಗಜೇಬ್. ಔರಂಗಜೇಬ್ನ ಹಿಂದೂ ವಿರೋಧಿ ನೀತಿಯು ಮೊಘಲರ ಸಾರ್ವಭೌಮತೆಗೆ ಮತ್ತು ಮೊಘಲರ ಒಂದು ಪ್ರತಿಷ್ಠೆಗೆ ದೊಡ್ಡ ದುರಂತವಾಗಿ ಕಾಣುವಂಥದ್ದು. ಹಿಂದೂ ಮುಸಲ್ಮಾನರನ್ನು ಒಂದೇ ರಾಷ್ಟ್ರೀಯ ಭಾವನೆಗೆ ಒಳಪಡಿಸಿ ಏಕತೆಯನ್ನು ಸ್ಥಾಪಿಸಲು ಪ್ರಯತ್ನಿಸಿದನು. ಅಕ್ಬರನ ತತ್ವವನ್ನು ಗಾಳಿಗೆ ತೂರಿದಂತಹ ಔರಂಗಜೇಬ್ನ ನೀತಿ ಅವನ ಪತನಕ್ಕೆ ಅಲ್ಲದೆ ಇಡೀ ಮೊಘಲ್ ಸಾಮ್ರಾಜ್ಯದ ನಾಶಕ್ಕೆ ಕಾರಣವಾಗ್ತದೆ. ಸಾಮ್ರಾಜ್ಯದಾದ್ಯಂತ ವಿಭಿನ್ನ ಭಾಗಗಳಲ್ಲಿ ಈ ನೀತಿಯ ವಿರುದ್ಧ ಅನೇಕ ಪ್ರತಿಭಟನೆಗಳು ಕೂಡ ಆಗ್ತದೆ. ಅವು ಮುಂದೆ ಸಾಮ್ರಾಜ್ಯದ ಪತನಕ್ಕೆ ಕೂಡ ಕಾರಣ ಆಗ್ತದೆ. ಔರಂಗಜೇಬ್ನ ನೀತಿಗಳ ವಿರುದ್ಧ ದಂಗೆಗಳು ಕೂಡ ಆಗ್ತದೆ. ಯಾವ ರೀತಿಯ ದಂಗೆಗಳಾಗ್ತದೆ? ಔರಂಗಜೇಬ್ನ ನೀತಿಯಿಂದ ಮನನೊಂದು ದಂಗೆ ಎದ್ದವರಲ್ಲಿ ಮೊದಲಿಗರು ಮಧುರಾದ ಚಾಟರು. ಮಧುರಾದ ಫೌಜುದಾರ ಜಿಲ್ಲಾಧಿಕಾರಿಯಾಗಿದ್ದಂತಹ ಅಬ್ದುಲ್ ನಬಿ ಎಂಬಾತ ಬಾದ್ಷಾಹನ ಆದೇಶದ ಮೇರೆಗೆ ಹಿಂದೂ ದೇವಾಲಯಗಳನ್ನು ನಾಶಗೊಳಿಸುವಂತಹ ದುಷ್ಕೃತ್ಯದಲ್ಲಿ ನಿರತನಾಗಿದ್ದುದರಿಂದ ರೈತ ಜನಾಂಗಕ್ಕೆ ಸೇರಿದ ಚಾಟರು ಕ್ರಿಸ್ತಶಕ 1669ರಲ್ಲಿ ಗೋಕುಲ ಎಂಬುವನ ನಾಯಕತ್ವದಲ್ಲಿ ದಂಗೆ ಎದ್ದ. ಫೌಜುದಾರನನ್ನು ಕೊಂದು ಹಾಕಿದ.
ಬಾದ್ಶಾಹನ ಸೇನಾನಿಗಳು ಗೋಕುಲನ ವಿರುದ್ಧ ಹೋರಾಡಿ ಆತನನ್ನು ಹಿಡಿದು ಕೊಲೆಗೈದರು. ಈ ಸಂದರ್ಭದಲ್ಲಿ ಅನೇಕ ಚಾಟರನ್ನು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳಿಸಲಾಯಿತು. ಅಷ್ಟೇ ಅಲ್ಲದೆ ಕ್ರಿಸ್ತಶಕ 1686ರಲ್ಲಿ ರಾಜಾರಾಮನ ನೇತೃತ್ವದಲ್ಲೂ ಅನಂತರ ಚುರ್ಮಾನ್ ನೇತೃತ್ವದಲ್ಲಿ ಹೋರಾಡಿದಂಥ ಚಾಟರು ಕೊನೆಯವರೆಗೂ ಜಗ್ಗಲಿಲ್ಲ. ಚಾಟರ ಬಂಡಾಯ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಮಹತ್ತರವಾದ ಕಾರಣ ಕೂಡ ಆಯಿತು. ಔರಂಗಜೇಬನ ಆಡಳಿತಾತ್ಮಕ ನೀತಿ ಯಾವ ರೀತಿ ಇತ್ತು ಅಂತ ಹೇಳಿದರೆ, ಔರಂಗಜೇಬನು ಮಹಾ ಸಾಹಸಿಯಾಗಿದ್ದ, ವೀರ ಯೋಧನೂ ಕೂಡ ಆಗಿದ್ದ, ದಕ್ಷ ಆಡಳಿತಗಾರನೂ ಕೂಡ ಆಗಿದ್ದ. ದೆಕ್ಕಣದಲ್ಲಿ ರಾಜ್ಯಪಾಲನಾಗಿದ್ದಾಗ ಅನೇಕ ಆಡಳಿತಾತ್ಮಕ ಸುಧಾರಣೆಗಳನ್ನು ಜಾರಿಯಲ್ಲಿ ತಂದು ದಕ್ಷ ಆಡಳಿತಗಾರನೆಂದು ಹೆಸರುವಾಸಿಯಾಗಿದ್ದ. ಈತನು ತನ್ನ ಅಧಿಕಾರಾವಧಿಯಲ್ಲಿ ಬರೆದ ಅನೇಕ ಪತ್ರಗಳು ಅವನ ಆಡಳಿತ ನೀತಿಯನ್ನು, ರಾಜನ ಕರ್ತವ್ಯ ಮತ್ತು ಹೊಣೆಗಾರಿಕೆಯನ್ನು ಎತ್ತಿ ತೋರಿಸುತ್ತವೆ. ಈತನು ತನ್ನ ತಂದೆಗೆ ಬರೆದ ಒಂದು ಪತ್ರದಲ್ಲಿ ಈ ರೀತಿ ವಿವರಣೆ ಬರುತ್ತದೆ: ಸಾರ್ವಭೌಮತೆಯ ಪ್ರಜೆಗಳ ರಕ್ಷಣೆಯನ್ನು ಸೂಚಿಸುತ್ತದೆಯೇ ಹೊರತು ನಿಷ್ಠೆ ಪೂರ್ತಿ ಮಾಡುವುದನ್ನಾಗಲಿ ಸ್ವೇಚ್ಛಾಚಾರ ಮಾಡುವುದನ್ನಾಗಲಿ ಅಲ್ಲ. ಇನ್ನೊಂದು ಪತ್ರದಲ್ಲಿ ಈ ರೀತಿಯಾಗಿ ಬರೆದಿದ್ದಾನೆ: ದೇವಾನುಗ್ರಹದಿಂದ ಒಬ್ಬ ರಾಜನ ಮಗನಾಗಿ ರಾಜ ಗದ್ದುಗೆಯನ್ನೇರಲು ಈ ಪ್ರಪಂಚಕ್ಕೆ ನನ್ನನ್ನು ಕಳಿಸಿದ್ದು ಬೇರೆಯವರಿಗಾಗಿ, ನನ್ನ ಸಲುವಾಗಿ ಜೀವಿಸಲಿಕ್ಕಲ್ಲ, ಅದನ್ನು ಪರಿಶ್ರಮಿಸಲಿಕ್ಕಲ್ಲ. ಈ ಒಂದು ವಿವರಣೆಯಿಂದ ಅವನ ರಾಜಧರ್ಮದ ಅರ್ಥ ಆಗ್ತದೆ. ಅಷ್ಟೆಲ್ಲ ಉದಾತ್ತ ವಿಚಾರಗಳನ್ನು ಹೊಂದಿದ್ದ ಔರಂಗಜೇಬನು ಕಾಲಾನಂತರದಲ್ಲಿ ತೋರಿದ ಸಂಕುಚಿತ ಸ್ವಧರ್ಮಾಭಿಮಾನದಿಂದ ಒಬ್ಬ ದಕ್ಷ ಆಡಳಿತಗಾರನಾಗುವಲ್ಲಿ ವಿಫಲನಾದನು. ಜಾತ್ಯತೀತ ಆಧಾರದ ಮೇಲೆ ಈತನು ಆಡಳಿತ ನಡೆಸಿದ್ದರೆ ಉತ್ತಮ ಆಡಳಿತಗಾರನಾಗಬಹುದಿತ್ತು. ತನ್ನ ಅಜ್ಜನ ಆಡಳಿತದ ಅನೇಕ ಸೂತ್ರಗಳನ್ನು ಈತನು ಧಿಕ್ಕರಿಸಿ ಅನೇಕ ಬದಲಾವಣೆಗಳನ್ನು ಕೂಡ ಮಾಡಿದನು. ಉತ್ತಮ ಆಡಳಿತಗಾರನಲ್ಲಿರಬೇಕಾದ ಎಲ್ಲ ಗುಣಗಳನ್ನು ಈತನು ಹೊಂದಿದ್ದನು. ಅಕ್ಬರ ಮತ್ತು ಶಹಜಾನ್ನಂತ ಈತನ ಆಡಳಿತವು ಜನರಿಗೆ ಶಾಂತಿ ಮತ್ತು ಸ್ಥಿರತೆಯನ್ನು ಒದಗಿಸುವಲ್ಲಿ ವಿಫಲವಾಯಿತು. ತನ್ನ ಪೂರ್ವಜರ ಆಡಳಿತ ಪದ್ಧತಿಯನ್ನು ಈತನು ಮುಂದುವರಿಸಿಕೊಂಡು ಬಂದನಾದರೂ ಅದರಲ್ಲಿ ಉದಾರ ಮನೋಭಾವನೆಯ ಕೊರತೆ ಎದ್ದು ಕಾಣುತ್ತಿತ್ತು. ಔರಂಗಜೇಬನ ಸಂಶಯ ಪ್ರವೃತ್ತಿ ಮತ್ತು ಹಿಂದೂ ವಿರೋಧಿ ನೀತಿಯಿಂದ ಅವನೊಬ್ಬ ಸಮರ್ಥ ಆಡಳಿತಗಾರನಾಗುವುದಕ್ಕೆ ತಡೆಯುಂಟು ಮಾಡಿದವು. ಸಾಮ್ರಾಟನು ಎಲ್ಲ ಪ್ರಮುಖ ಅಧಿಕಾರದ ಸೂತ್ರಗಳನ್ನು ತಾನೇ ವಹಿಸಿಕೊಂಡಿದ್ದರಿಂದ ಆತನ ಪದಾಧಿಕಾರಿಗಳು ಅವನಿಗೆ ಸಂಪೂರ್ಣವಾಗಿ ನಿಷ್ಠೆ ತೋರಲಿಲ್ಲ. ನೋಡಿ, ಯಾವಾಗ ನಾವು ಒಂದು ಉತ್ತಮವಾಗಿ ಸಹಿಷ್ಣುತೆಯಿಂದ ಜೀವನವನ್ನು ಮಾಡ್ತೇವೆ ಆವಾಗ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಆದರೆ ಔರಂಗಜೇಬ ಏನು ಮಾಡ್ತಾನೆ, ಸಹಿಷ್ಣುತೆಯ ಗುಣ ಅವನಲ್ಲಿರಲಿಲ್ಲ. ಎಲ್ಲ ಅಧಿಕಾರದ ಸೂತ್ರಗಳನ್ನು ತಾನೇ ವಹಿಸಿಕೊಂಡಿದ್ದರಿಂದ ಆತನ ಪದಾಧಿಕಾರಿಗಳು ಕೂಡ ಅವನಿಗೆ ಸಂಪೂರ್ಣವಾಗಿ ನಿಷ್ಠೆಯನ್ನು ತೋರಿಸಲಿಲ್ಲ. ಮೊಘಲ್ ಅಧಿಕಾರಿಗಳು ಕೂಡ ಏನು ಮಾಡ್ತಾರೆ, ತಮ್ಮ ಹೊಣೆಗಾರಿಕೆಯ ಬಗ್ಗೆ ಅನಾಸಕ್ತಿ ಹೊಂದಿದವರಾಗಿದ್ದರು. ಭ್ರಷ್ಟಾಚಾರ ಆಡಳಿತದ ಎಲ್ಲ ರಂಗಗಳಲ್ಲೂ ಕೂಡ ಸಾಮಾನ್ಯವಾಗಿತ್ತು. ತನ್ನ ಪೂರ್ವಜರ ಆಡಳಿತದ ದಕ್ಷತೆಗೆ ಮೂಲ ಕಾರಣವಾಗಿದ್ದ ಅನುಭವಿ ಪಾಂಡಿತ್ಯಪೂರ್ಣ ನಿಷ್ಠಾವಂತ ಹಿಂದೂ ಪ್ರಜೆಗಳನ್ನು ತೀವ್ರ ಕೀಳು ಮಟ್ಟದ ದೃಷ್ಟಿಯಿಂದ ಕಂಡನು. ಅನೇಕ ಹಿಂದೂ ಅಧಿಕಾರಿಗಳನ್ನು ಉನ್ನತ ಹುದ್ದೆಯಿಂದ ತೆಗೆದುಹಾಕಿದನು. ಅವನ ಒಂದು ದೊಡ್ಡ ಪ್ರಮಾದವೇ ಇದಕ್ಕೆ ಕಾರಣ ಆಯಿತು. ಇದರಿಂದ ಆಡಳಿತದಲ್ಲಿ ಬಿಗಿ ಕಡಿಮೆಯಾಗಿ ಅದಕ್ಷತೆ ಕೂಡ ಹೆಚ್ಚಾಯಿತು. ಈತನ ಆಕ್ರಮಣಗಳು, ದೌರ್ಜನ್ಯಗಳು ಮುಸ್ಲಿಮೇತರರನ್ನು ರೊಚ್ಚಿಗೆಬ್ಬಿಸಿ ಸಾಮ್ರಾಟನ ವಿರುದ್ಧ ದಂಗೆ ಏಳಲು ಪ್ರೇರೇಪಿಸಿದ್ದರಿಂದ ರಾಜ್ಯದಲ್ಲಿ ಅಶಾಂತಿ ಹೆಚ್ಚಾಯಿತು. ಈ ದಂಗೆಗಳನ್ನು ಅಡಗಿಸುವಲ್ಲಿಯೇ ಸಾಮ್ರಾಟನಿಗೆ ಸಾಕಾಯಿತು. ಬುಡದಿಂದಲೇ ಈತನ ಆಡಳಿತ ನೀತಿಯ ವಿರುದ್ಧ ಅಶಾಂತಿಯ ಕಿಡಿ ಹೊತ್ತಿಕೊಂಡಿತು. ಔರಂಗಜೇಬನು ಜೀವಿಸಿರುವವರೆಗೆ ಅವನು ಕಿಡಿಯಾಗಿಯೇ ಇತ್ತು. ಆದರೆ ಆತನ ಮರಣ ನಂತರ ಅದು ಒಂದು ಜ್ವಾಲಾಮುಖಿಯಂತೆ ಮೊಘಲ್ ಸಾಮ್ರಾಜ್ಯವನ್ನು ಹೊಕ್ಕು ಅವರ ಪತನಕ್ಕೆ ಕೂಡ ಕಾರಣ ಆಗ್ತದೆ. ವಯೋವೃದ್ಧನಾದ ಔರಂಗಜೇಬನು ತನ್ನ ಸಾಮ್ರಾಜ್ಯದ ಪತನದ ಗತಿಯನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಹಿಂದೂಗಳ ಮೇಲಿನ ಕೆಲವು ಕರಗಳು, ಬಲಾತ್ಕಾರದ ಮತಾಂತರ ಪದ್ಧತಿ, ದೇವಾಲಯಗಳ ನಾಶ ಮುಂತಾದ ಕೃತ್ಯಗಳು ಮೊಘಲ್ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದವು. ಇವಿಷ್ಟು ನಮಗೆ ಔರಂಗಜೇಬನ ವಿಚಾರದಲ್ಲಿ ತಿಳಿಯುವಂಥ ವಿಚಾರ ಆಗಿದೆ. ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣಗಳನ್ನು ಏನು ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣ ಆಗಿರುವಂಥದ್ದು ಅಂತ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ಇನ್ನು ನಾವು ನೋಡ್ಕೊಳ್ಬೇಕಾಗಿರುವಂಥದ್ದು ಮೊಘಲ್ ಸಾಮ್ರಾಜ್ಯದಲ್ಲಿ ಮನ್ಸಬ್ದಾರಿ ಪದ್ಧತಿಯನ್ನು ತಿಳ್ಕೊಳ್ಬೇಕು. ಮನ್ಸಬ್ದಾರಿ ಪದ್ಧತಿ ಮುಖ್ಯವಾದಂಥ ಒಂದು ಪ್ರಶ್ನೆ. ಅದಾದ ಮೇಲೆ ನಾವು
ಇದರಲ್ಲಿ ಓದ್ಕೊಳ್ಬೇಕಾಗಿರುವಂಥದ್ದು ಮೊಘಲ್ ಸಾಮ್ರಾಜ್ಯದ ಸಂಸ್ಕೃತಿ ಸಾಹಿತ್ಯದ ಕೊಡುಗೆಗಳನ್ನು ಓದ್ಕೊಳ್ಬೇಕು. ಅದಾದ ಮೇಲೆ ಸ್ತ್ರೀ ಶಿಕ್ಷಣದ ಬಗ್ಗೆ ಕೂಡ ಓದ್ಕೊಳ್ಳಿಕ್ಕಿದೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.